ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಮುಂದಿನ ಒಂದು ಕ್ರೈಮ್ಸ್ಗಳೆಲ್ಲ. ನಾನು ಈ ಸಿಲೆಬಸ್ ಸ್ಕೋಪಲ್ಲೆಲ್ಲ ಹೇಳ್ತಾ ನಿಮಗೆ ಹೇಳಿದೆ. ಈ ಯೂನಿಟಲ್ಲಿ ಒಂದು 8-10 ಕ್ರೈಮ್ಸ್ಗಳ ಬಗ್ಗೆ ನಾನು ಮಾತಾಡಿ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಡ್ತೇನೆ. ಮುಂದಿನ ಯೂನಿಟ್ಸ್ಗಳಲ್ಲಿ ಇದರಲ್ಲೇ ತುಂಬ ಡೀಪಾಗಿ ನೋಡ್ತಾ ಹೋಗ್ತೀರಾ ಅಂತ. ಸೇಮ್ ಥಿಂಗ್ ಇಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಅಫಿಷಿಯಲ್ಸ್ಗಳೇನಿದೆಯಲ್ಲ, ಸೊ ಅವ್ರು ಮಾಡುವಂಥ ಒಂದು ಡಿವಿಯನ್ಸಸ್ಗಳೇನಿದೆ ಅಂತ ನೋಡ್ತಾ ಹೋಗೋಣ. ಲೆಜಿಸ್ಲೇಟರ್ಸ್ಗಳೇನಿದಾರಲ್ವ, ಅಂದರೆ MLA MP ಗಳೇನಿದ್ದಾರೆ, ಸೊ ಅವ್ರು ಮಾಡುವಂಥ ಒಂದು ಕ್ರೈಮ್ಸ್ಗಳು ನೋಡೋಣ. ಜಡ್ಜಸ್ಗಳೇನಿದಾರಲ್ಲ ಅವ್ರು ಮಾಡುವಂಥ ಕ್ರೈಮ್ಸ್ ನೋಡೋಣ. ಬ್ಯೂರೋಕ್ಯಾಟ್ಸ್ಗಳೇನಿದ್ದಾರೆ ಅವ್ರು ಮಾಡುವಂಥ ಕ್ರೈಮ್ಸ್ಗಳು ನೋಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇವರು ಇದಕ್ಕೆಲ್ಲ ಲೀಗಲ್ ಫ್ರೇಮ್ವರ್ಕ್ಸ್ಗಳೇನಿದೆ ಇವ್ರು ಮಾಡುವಂಥದ್ದಕ್ಕೆಲ್ಲದಕ್ಕೂ ಕೂಡ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲೇ ನೋಡೋಣ ಬಿಡಿ. ಅದ್ರ ಮುಂದಿನ ವಿಡಿಯೋದಲ್ಲಿ ಪ್ರೊಫೆಷ್ನಲ್ ಡಿವಿಯನ್ಸಸ್ಗಳೇನಿದೆ, ಆಮೇಲೆ ಈ ವೈಟ್ ಕಾಲರ್ ಕ್ರೈಮ್ನಲ್ಲಿ ಇವು ಟ್ರೇಡ್ ಯೂನಿಯನ್ಗಳು ಹೇಗೆ ಇನ್ವಾಲ್ವ್ ಆಗುತ್ತೆ ಅಂತ ಒಂದೊಂದೇ ಕಾನ್ಸೆಪ್ಟ್ಸ್ಗಳು ನೋಡ್ತಾ ಹೋಗೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು 4 ಜನರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗು, ಇವತ್ತಿನ ವಿಡಿಯೋ ನಾನು ಹೇಳ್ತಾ ಇರುವಂಥದ್ದು ವೈಟ್ ಕಾಲರ್ ಕ್ರೈಮ್ನ ಬಗ್ಗೆ. ಆ ವೈಟ್ ಕಾಲರ್ ಕ್ರೈಮ್ನಲ್ಲಿ ಅಫಿಷಿಯಲ್ಸ್ಗಳು, ಡಿವಿಯನ್ಸಸ್ ಇದೆ, ಆ್ಯಕ್ಚುಲ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಡಿವಿಯನ್ಸಸ್ ಅಂತ ಮಾಡ್ಕೊಳ್ಳಿ, ಆಯಿತಾ? ಡಿವಿಯನ್ಸಸ್ ಆಫ್ ಅಫಿಷಿಯಲ್ಸ್ ಅಂತ. ಸೊ ಡಿವಿಯನ್ಸಸ್ ಅಂತ ಮಾಡಿ, ಡಿವಿಯನ್ಸಸ್ ಆಫ್ ಅಫಿಷಿಯಲ್ಸ್ ಅಂತ. ಸೊ ಈ ವೈಟ್ ಕಾಲರ್ ಕ್ರೈಮ್ನಲ್ಲಿ ಅಫಿಷಿಯಲ್ಸ್ಗಳು ಮಾಡುವಂಥ ಡಿವಿಯನ್ಸಸ್ಸು, ಲೆಜಿಸ್ಲೇಟರ್ಸ್ಗಳು ಮಾಡುವಂಥ ಡಿವಿಯನ್ಸಸ್ಸು, ಜಡ್ಜಸ್ಗಳು ಮಾಡುವಂಥ ಡಿವಿಯನ್ಸಸ್ಸು, ಬ್ಯೂರೋಕ್ಯಾಟ್ಸ್ಗಳು ಮಾಡುವಂಥ ಡಿವಿಯನ್ಸಸ್. ಇಟ್ ಮೀನ್ ದ್ಯಾಟ್ ಅಧಿಕಾರಿಗಳು ಮಾಡುವಂಥ ಡಿವಿಯನ್ಸಸ್ಸು, ಶಾಸಕರು ಮಾಡುವಂಥ ಡಿವಿಯನ್ಸಸ್ಸು, ನ್ಯಾಯಾಧೀಶರು ಮಾಡುವಂಥ ಡಿವಿಯನ್ಸಸ್ಸು, ಸುಪೀರಿಯರ್ ಬ್ಯೂರೋಕ್ಯಾಟ್ಸ್ಗಳು ಮಾಡುವಂಥ ಡಿವಿಯನ್ಸಸ್ಗಳು. ಸೊ ಈ ಎಲ್ಲ ವಿಷಯಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇವರೆಲ್ಲರೂ ಕೂಡ ಒಂದು ವೈಟ್ ಕಲರ್ ಕ್ರೈಮ್ ಅನ್ನುವಂಥದ್ದನ್ನ ಆಟ ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವರು ಎಲ್ಲರೂ ಕೂಡ ಕ್ರೈಮ್ ಮಾಡ್ತಾರೆ ಇದರ ಆಧಾರದ ಮೇಲೆ. ಖಂಡಿತವಾಗ್ಲು ಯಾರು ಕೂಡ ಬಿಡೋದಿಲ್ಲ, ಎಲ್ಲರೂ ಕೂಡ ಕ್ರೈಮ್ ಮಾಡ್ತಾರೆ. ಸೊ ಅವ್ರಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ನಾನು ಡಿವಿಯನ್ಸಸ್ ಆಫ್ ಅಫಿಷಿಯಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಧಿಕಾರಿಗಳು ಮಾಡುವಂಥ ಒಂದು ಅಪರಾಧಗಳು. ಡಿವಿಯನ್ಸಸ್ ಅಂದರೆ ಏನು ಸರ್ ಅಂತ ನೀವು ಕೇಳಿದರೆ, ಡಿವಿಯನ್ಸಸ್ ಮೀನ್ಸ್ ಅಪರಾಧಗಳು ಅಂತ. ಸೊ ಇವ್ರು ಮಾಡುವಂಥ ಡಿವೆನ್ಸಸ್ಗಳಲ್ಲಿ ಇವರು ಅಥಾರಿಟಿಯಲ್ಲಿ ಇರ್ತಾರೆ, ಅಫಿಷಿಯಲ್ಸ್ಗಳೆಲ್ಲ. ಸೊ ಅಫಿಷಿಯಲ್ ಹೆಸರೇ ಹೇಳ್ತಾ ಇದೆಯಲ್ವಾ, ಅಧಿಕಾರಿಗಳು ಇವ್ರು ಅಥಾರಿಟಿಯಲ್ಲಿ ಇರ್ತಾರೆ. ಸೊ ಇವ್ರನ್ನ ಯಾರು ಕೇಳಕ್ಕೆ ಬರೋದಿಲ್ಲ, ಆಯಿತಾ? ಸೊ ಅಂಥ ವ್ಯಕ್ತಿಗಳೇನು ಮಾಡ್ತಾರೆ ಅಂದರೆ ಸಿಸ್ಟಮ್ನೇ ಮ್ಯಾನಿಪುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳೆಲ್ಲ ಇರ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಅಥಾರಿಟಿಯಲ್ಲಿ ಇರ್ತಾರೆ, ಸುಪೀರಿಯರ್ ಅಥಾರಿಟಿಯಲ್ಲಿ ಇರ್ತಾರೆ. ಸೊ ಇವರೆಲ್ಲ ರೆಕಾರ್ಡ್ಸ್ಗಳನ್ನೇ ಮ್ಯಾನಿಪುಲೇಟ್ ಮಾಡೋದು, ಆಲ್ಟ್ರ್ ಮಾಡೋದು, ಲೂಪೋಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸೊ ಅದನ್ನು ಅದ್ರಲ್ಲಿ ಆಟ ಆಡುವಂಥದ್ದು, ಚೆಕ್ಸ್ಗಳನ್ನು ಬೈಪಾಸ್ಗಳನ್ನು ಮಾಡುವಂಥದ್ದು. ಅಂದರೆ ಏನೇನು ಇಂಟರ್ಲಾಕ್ಸ್ಗಳಿರುತ್ತೆ, ಕ್ರಾಸ್ ಚೆಕ್ ಮಾಡಬಾರ್ದಂತಿರುತ್ತೆ, ಅದನ್ನೆಲ್ಲ ಬೈಪಾಸ್ ಮಾಡುವಂಥದ್ದೆಲ್ಲ ಮಾಡ್ತಾರೆ. ಫೆಸಿಲಿಟೇಟ್ ಮಾಡಿಕೊಡುವಂಥದ್ದು ಫ್ರಾಡ್ಸ್ಗಳಿಗೆ, ಅಂದರೆ ಫ್ರಾಡ್ ಟ್ರಾನ್ಸಾಕ್ಷನ್ಸ್ಗಳಿಗೆ ಒಂದು ಸ್ವಲ್ಪ ಅವಕಾಶಗಳನ್ನು ಮಾಡಿಕೊಡುವಂಥದ್ದು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಂಬ್ಲೇಜಿಂಗ್ ಫಂಡ್ಸ್ ಅಂತ ಇದೆ. ಸೊ ಮೋಸ ಮಾಡುವಂಥದ್ದು, ಅಂದರೆ ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಅಂತೀವಲ್ಲ, ಸೊ ಆ ರೀತಿ ಮಾಡುವಂಥದ್ದು. ಆಮೇಲೆ ಕರಪ್ಷನ್ನಲ್ಲಿ ಎಂಗೇಜ್ ಆಗುವಂಥ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸೊ ಅದಾದಮೇಲೆ ಕವರಿಂಗ್ ಅಪ್ ಕ್ರೈಮ್ಸ್ ಅಂತ ಇದೆ. ಸೊ ಇದರಲ್ಲಿ ಎವಿಡೆನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡುವಂಥದ್ದು ಅಥವಾ ಇಂಟಿಮಿಡೇಟ್ ಮಾಡುವಂಥದ್ದು, ಸೊ ವಿಸ್ಬಾಲ್ಗಳಿಗೆ ಇಂಟಿಮೇಟ್ ಮಾಡುವಂಥದ್ದು. ಸೊ ಇದನ್ನೆಲ್ಲ ಅಫಿಷಿಯಲ್ಸ್ಗಳು ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸ್ವಲ್ಪ ಎಕ್ಸಾಂಪಲ್ ಹೇಳಿ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ಗಳೇನಿರ್ತಾರೆ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಫಾಲ್ಸ್ ಆಗಿ ಯೂಸ್ ಮಾಡುವಂಥದ್ದು. ಬ್ಯಾಂಕ್ ಮ್ಯಾನೇಜರ್ಸ್ಗಳು ಸುಮ್ಮನೆ ಯಾರ್ಯಾರಿಗೋ ಲೋನ್ಗಳನ್ನು ಅಪ್ರೂವ್ ಮಾಡುವಂಥದ್ದು. IT ಅಫಿಷಿಯಲ್ಸ್ಗಳು ತಮ್ಮ ಒಂದು ಸೆನ್ಸಿಟಿವ್ ಡಾಟಾಸ್ಗಳನ್ನು ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡುವಂಥದ್ದು. ಈ ರೀತಿಯಾಗಿ ಅಫಿಷಿಯಲ್ಸ್ಗಳು ಡಿವಿಯನ್ಸಸ್ಗಳನ್ನು, ಅಪರಾಧಗಳನ್ನು ಮಾಡ್ತಾರೆ. ಸರ್, ಇದನ್ನು ಇನ್ನೂ ತುಂಬ ಡೀಪಾಗಿ ಮುಂದಿನ ಒಂದು ಯೂನಿಟ್ಸ್ಗಳಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಸದ್ಯದ ಮಟ್ಟಿಗೆ ನಾನು ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳಿ, ಫಸ್ಟ್ ಯೂನಿಟ್ ಅಲ್ಲ, ಆ ಥರ. ಎರಡನೇ ವ್ಯಕ್ತಿಗಳು ಲೆಜಿಸ್ಲೇಟರ್ಸ್ಗಳಂತ ಬರ್ತಾರೆ. ಸರ್ ಯಾರು ಸರ್ ಇವರೆಲ್ಲ ಲೆಜಿಸ್ಲೇಟರ್ಸ್ಗಳಂದರೆ? ಸರ್ ಇವರೆಲ್ಲ ಲೆಜಿಸ್ಲೇಟರ್ಸ್ಗಳು ಯಾರು ಅಂತಂದರೆ, ನಾವೆಲ್ಲ ಹೋಗಿ ಕೂರಿಸಿದೀವಲ್ಲ MLA MP ಗಳು, ಇವರು ಕೂಡ ವೈಟ್ ಕಾಲರ್ ಕ್ರೈಮಲ್ಲಿ ತುಂಬ ದೊಡ್ಡ ಕೈವಾಡನ ಹೊಂದಿದ್ದಾರೆ. ಸೊ ಇವರು ಕೂಡ ಕ್ರೈಮ್ಸ್ಗಳನ್ನು ಮಾಡ್ತಾರೆ. ಸೊ ಈ ಲೆಜಿಸ್ಲೇಟರ್ಸ್ಗಳು ರೆಸ್ಪಾನ್ಸಿಬಲ್ಸ್ಗಳಾಗಿರ್ತಾರೆ ಲಾಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ, ಹೌದಲ್ವಾ? ಇವರೆಲ್ಲ ಏನು ಮಾಡ್ತಾರೆ, ಆ್ಯಕ್ಚುಲ್ ಆಗಿ ಶಾಸನಗಳನ್ನು ರಚನೆ ಮಾಡೋದಕ್ಕೆ ಇವ್ರ ಮೇನ್ ಆಗಿದ್ದ ಕೆಲಸ ಇರುತ್ತೆ. ಇವರು ಲಾಸ್ಗಳನ್ನು ಪ್ರಿವೆಂಟ್ ಮಾಡ್ತಾರೆ, ಪನಿಷ್ ಮಾಡ್ತಾರೆ. ಸೊ ಇವರೇ ಏನು ಮಾಡ್ತಾರೆ ಅಂತಂದರೆ, ಲಾಗಳನ್ನು ಮಾಡಬೇಕಾದ್ರೆ ಅವರಿಗೆ ಬೇಕಾದ ಹಾಗೆ ಲಾ ಮಾಡ್ಕೊಳ್ಳುವಂಥದ್ದು, ಬೇಕಾದ ಹಾಗೆ ಕಾನೂನುಗಳನ್ನು ಡ್ರಾಫ್ಟಿಂಗ್ ಮಾಡ್ಕೊಳ್ಳುವಂಥದ್ದು, ಬೇಕಾದ ಹಾಗೆ ಕಾನೂನುಗಳನ್ನು ರೂಪಿಸ್ಕೊಳ್ಳುವಂಥದ್ದು. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾಡ್ತಾರೆ. ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಂತಂದರೆ ಕರಪ್ಷನಲ್ಲಿ, ಬ್ರೈಬರಿಯಲ್ಲಿ, ಕಿಕ್ ಬ್ಯಾಕ್ಸ್ನಲ್ಲಿ ಇವರೆಲ್ಲ ಇನ್ವಾಲ್ವ್ ಆಗುವಂಥದ್ದು, ಭ್ರಷ್ಟಾಚಾರ, ಲಂಚ, ಇದರಲ್ಲೆಲ್ಲ.
ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಂತಂದ್ರೆ ಅವ್ರು ಪಾಸ್ ಮಾಡುವಂತ ಲಾನೇ ಹೇಗಿರುತ್ತೆ ಅಂತಂದ್ರೆ ಅದು ವೀಕ್ ಎನ್ಫೋರ್ಸ್ಮೆಂಟ್ ಆಗಿ ಅವರ ಫೇವರ್ ನಲ್ಲಿ ಇರುವಂತ ರೀತಿಯಲ್ಲಿ ಮಾಡ್ತಾರೆ. ನ್ಯೂಸ್ ಅಲ್ಲೆಲ್ಲ ಕೇಳಿರ್ತೀರ. ಫಾರ್ ಎಕ್ಸಾಂಪಲ್, ವೋಟ್ಗಳಿಗೆಲ್ಲ ಕ್ಯಾಶ್ ಅನ್ನ ಕೊಟ್ಬಿಟ್ಟು ವೋಟ್ಗಳನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ವೋಟ್ಗಳನ್ನ ಮಾರ್ಕೊಳ್ಳುವಂಥದ್ದು, ಈ ರೀತಿ ಮಾಡುವಂಥದ್ದು. ಅಥವಾ ಯಾರಿಗೋ ಒಬ್ಬರಿಗೆ ಫೇವರಿಸಮ್ ಮಾಡುವಂಥದ್ದು ಲೆಜಿಸ್ಲೇಷನ್ ನಲ್ಲಿ. ಅವ್ರು ಮಾಡುವಂತ ಒಂದು ಡ್ರಾಫ್ಟಿಂಗ್ ಏನಿದೆ, ಯಾವುದೋ ಒಂದು ಕಾರ್ಪೊರೇಟ್ ದೊಡ್ಡ ಕಂಪ್ನಿಗೆ ಅಥವಾ ಇಂಡಿವಿಜುವಲ್ಸ್ಗಳಿಗೆ ಅದು ಯೂಸ್ ಆಗಬೇಕು, ಆ ರೀತಿ ಲಾಸ್ಗಳನ್ನು ಮಾಡುವಂಥದ್ದು. ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೀಗಲ್ ಮೆಜರ್ಸ್ ಅಂತಂದ್ರೆ ನಮ್ಮ ಹತ್ರ ಒಂದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದೆ 1988 ಇಂದು. ಸೊ ಅದಾದ್ಮೇಲೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ಸ್ ಇದೆ 1951. ಇವೆಲ್ಲ ಟ್ರೈ ಮಾಡುತ್ತೆ ಸರಿ ಮಾಡ್ಲಿಕ್ಕೆ. ಎಷ್ಟು ಮಟ್ಟಿಗೆ ಟ್ರೈ ಮಾಡ್ತಾ ಇದೆ ಏನು ಅಂತ ನಿಮ್ಗೂ ಗೊತ್ತಿದೆ. ನೆಕ್ಸ್ಟ್ ಮುಖ್ಯವಾದಂತ ಇನ್ನೊಬ್ರು ವ್ಯಕ್ತಿ ಬರ್ತಾರೆ, ನ್ಯಾಯಾಧೀಶರು, ಜಡ್ಜಸ್ಗಳು ಅಂತ ನಾವೇನ್ ಕರಿತೀವಿ ನಮ್ಮ ಕೋರ್ಟ್ಸ್ಗಳಲ್ಲಿ. ಇನ್ನೊಂದೇನು ಒಂದು 6 ತಿಂಗಳಲ್ಲೆಲ್ಲ ಬಂದ್ಬಿಟ್ಟು ನೋಡ್ತೀರಾ ನೀವು, ಕೋರ್ಟಲ್ಲಿ ಇರ್ತೀರಾ ನೀವೆಲ್ಲ, ಕೋರ್ಟ್ಗಳು ಹಾಕ್ಕೊಂಡು ಎನ್ರೋಲ್ಮೆಂಟ್ ಎಲ್ಲ ಮುಗ್ದಿರುತ್ತೆ ನಿಮ್ಮದು. ಸೊ ಅವರು ಕೂಡ ಕರಪ್ಷನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಹೇಗೆ ಸರ್ ಅವ್ರು ಇನ್ವಾಲ್ವ್ ಆಗ್ತಾರೆ ಅಂತಂದರೆ, ಕೇಸ್ ನಡೀತಾ ಇರುತ್ತೆ, ಕೇಸ್ ನಡೀತಾ ಇರಬೇಕಾದ್ರೆ ಜಡ್ಮೆಂಟ್ ಯಾವ ಕಡೆ ಕೊಡಬೇಕು ಯಾವ ಕಡೆ ಕೊಡಬಾರ್ದು ಅಂತ ಅಡ್ವಾನ್ಸ್ ಆಗಿ ಒಂದು ಸ್ವಲ್ಪ ಡಿಸೈಡ್ ಆಗುತ್ತೆ. ಕೆಲವೊಂದು ಕಡೆ ಜುಡಿಷಿಯಲ್ ಕರಪ್ಷನ್ ನಡೆಯುತ್ತೆ, ಲಂಚ ತೆಗೆದುಕೊಳ್ಳುವಂಥದ್ದು ಕೋರ್ಟ್ಸ್ಗಳಲ್ಲಿ, ಅಥವಾ ಜಸ್ಟಿಸ್ನ ಡಿಲೇ ಮಾಡುವಂಥದ್ದು ಇಂಟೆನ್ಷನಲಿ ಗೊತ್ತಿದ್ದು. ಫಾರ್ ಎಕ್ಸಾಂಪಲ್, ಜಡ್ಜಸ್ ಬೀಯಿಂಗ್ ಬ್ರೈಬ್ಡ್ ಟು ರೂಲ್ ಫೇವರ್ ಆಫ್ ಕಾರ್ಪೊರೇಟ್ ಡಿಫೆಂಡೆಂಟ್ಸ್. ಯಾರು ಕಾರ್ಪೊರೇಟ್ ಕಂಪನಿ, ತುಂಬ ದೊಡ್ಡ ವ್ಯಕ್ತಿ, MNC ಕಂಪನಿ, ಕೋಟ್ಯಾಧೀಶ್ವರ ಇರ್ತಾನೆ, ಅವನ ಕಡೆ ಲಂಚ ತಗೊಂಡು ಒಂದು ಸ್ವಲ್ಪ ಕೊಡೋದು. ಆಮೇಲೆ ಲಾಯರ್ಸ್ಗಳ ಮಧ್ಯದಲ್ಲಿ, ಪಾರ್ಟಿಗಳ ಮಧ್ಯದಲ್ಲಿ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಆಟ ಆಡಿಸುವಂಥದ್ದು, ಇದೆಲ್ಲ ಮಾಡ್ತಾರೆ. ಸೊ ಜಡ್ಜಸ್ಗಳಿಗೆ ಸರ್ ಲೀಗಲ್ ಮೆಜರ್ಸ್ ಏನಿದೆ ಅಂತ ಬಂದಾಗ, ಜುಡಿಷಿಯಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಅಕೌಂಟಬಿಲಿಟಿ ಬಿಲ್ 2010 ಅನ್ನುವಂಥದ್ದು ಪಾಸ್ ಆಗಿದೆ. ಇದು ಅಕೌಂಟಬಿಲಿಟಿ ಮತ್ತು ಎಥಿಕಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಹೋಲ್ಡ್ ಮಾಡಿದೆ ಜಡ್ಜಸ್ಗಳಿಗೆ. ಸೊ ಅದಾದಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಅನ್ನುವಂಥದ್ದು ಇದೆ 1971. ಇದೇನು ಮಾಡ್ತಾ ಇದೆ ಅಂತಂದರೆ, ನಮ್ಮ ಒಂದು ಕೋರ್ಟ್ನ ಇಂಟಿಗ್ರಿಟಿ ಮತ್ತು ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವ್ಯಕ್ತಿಗಳು ಬರ್ತಾರೆ ಬ್ಯೂರೋಕ್ರಾಟ್ಸ್ ಅಂತ. ಬ್ಯೂರೋಕ್ರಾಟ್ಸ್ ಮೀನ್ಸ್ ಅಡ್ಮಿನಿಸ್ಟ್ರೇಟರ್ಸ್, ಲೈಕ್ IAS ಆಫೀಸರ್ಸ್, IPS ಆಫೀಸರ್ ಅಂತ ನಾವು ಕರಿತೀವಲ್ವಾ. ಸೊ ಇವರಿಂದನೂ ಕೂಡ ಸುಮಾರು ಕ್ರೈಮ್ಸ್ಗಳು ನಡೆಯುತ್ತೆ. ಸೊ ಇವ್ರು ಯಾವ ರೀತಿ ಕ್ರೈಮ್ಸ್ಗಳು ಮಾಡ್ತಾರೆ ಅಂತ, ಪ್ರಿಪ್ರೇಟರ್ಸ್ ಅಂತ ಕ್ರೈಮ್ಸ್ಗಳು ಮಾಡ್ತಾರೆ. ಸೊ ಇವರು ಕರಪ್ಷನಲ್ಲಿ ಎಂಗೇಜ್ ಆಗುವಂಥದ್ದು, ಅಥವಾ ಎಂಬೇಜ್ಮೆಂಟ್ ಮಾಡುವಂಥದ್ದು, ಫೇವರಿಸಮ್ ಮಾಡುವಂಥದ್ದು, ಫೇವರಿಟಿಸಮ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡಿಬಿಟ್ಟು ಇವರು ಒಂದು ಕಡೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಕೇಳಿರ್ತೀರ DC, AC, KS ಆಫೀಸರ್, KPS ಆಫೀಸರು ಕರಪ್ಷನ್ ಮಾಡ್ತಾ ಇರುವಂಥದ್ದು. ಅದ್ರ ಬಗ್ಗೆನೇ ನಾನು ಮಾತಾಡ್ತಾ ಇರುವಂಥದ್ದು. ಆಮೇಲೆ ಎನ್ಫೋರ್ಸಸ್ ಅಂತ ಇದೆ. ಲಾನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ, ರೆಗ್ಯುಲೇಟ್ ಮಾಡಬೇಕಾದ್ರೆ ವೈಟ್ ಕಾಲರ್ ಕ್ರೈಮ್ನ ಆಧಾರದಲ್ಲಿ ಲೂಪ್ ಹೋಲ್ಸ್ಗಳನ್ನು ಹುಡುಕಿ ಲಾಸ್ಗಳನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಕ್ಸಾಂಪಲ್ ಅಂತ ನೋಡಿದಾಗ, ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಬ್ಯೂರೋಕ್ರಾಟ್ಸ್ ಅನ್ನುವಂಥರು ಅವಾರ್ಡ್ ಮಾಡ್ತಾರೆ ಕಾಂಟ್ರಾಕ್ಟ್ಸ್ ಇನ್ ಎಕ್ಸ್ಚೇಂಜ್ ಆಫ್ ಬ್ರೈಬ್ಸ್ ಅಂತ ಇದೆ. ಅಂದರೆ ಇವರೆಲ್ಲ ಬ್ಯೂರೋಕ್ರಾಟ್ಸ್ಗಳು ಲಂಚ ಕೊಟ್ಟರೆ ಮಾತ್ರ ನಾನು ಈ ಕಾಂಟ್ರಾಕ್ಟ್ಸ್ಗಳನ್ನು ಕೊಡ್ತೀನಿ. ಈಗೆಲ್ಲ PWD ಡಿಪಾರ್ಟ್ಮೆಂಟಲ್ಲಿ ನೋಡಿರ್ತೀರಲ್ಲ, ರೋಡ್ ಕನ್ಸ್ಟ್ರಕ್ಷನ್ಸ್ ಇಲ್ಲೆಲ್ಲ ಎಲ್ಲ ಕಡೆ ಇದೆ. ಸ್ವಲ್ಪ ಗೊತ್ತಾಗುವಂಥ ಒಂದು ವಿಷಯ ಅಂತ ಆ ಕಡೆ ಫೇವರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ, ಅಧಿಕಾರಿಗಳು. ಸೊ ಅವ್ರಿಗೆ ಮಾತ್ರ ಕಾಂಟ್ರಾಕ್ಟ್ಗಳನ್ನು ಕೊಡುವಂಥದ್ದು. ಆಮೇಲೆ ಟ್ಯಾಕ್ಸ್ ಎವೇಷನ್ ಅಂತ ಇದೆ, ಟ್ಯಾಕ್ಸ್ಗಳನ್ನು ತಪ್ಪಿಸುವಂಥದ್ದು, ಅದರಲ್ಲಿ ಶಾಮೀಲಾಗುವಂಥದ್ದು. ಆಮೇಲೆ ಪಾರ್ಟಿ ಹತ್ರ ಒಂದಿಷ್ಟು ದುಡ್ಡು ಇಸ್ಕೊಳ್ಳುವಂಥದ್ದು, ಆ ಕೆಲಸಗಳನ್ನು ಮಾಡುವಂಥದ್ದು. ಅಥವಾ ಲೀಗಲ್ ಮೆಜರ್ಸ್ಗಳಂತ ನಾವು ಇದಾಯ್ತು ಇಷ್ಟು. ಲೀಗಲ್ ಮೆಜರ್ಸ್ಗಳು ಅಂತ ನಾವೇನಾದ್ರೂ ನೋಡಿದಾಗ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988ನ ಜಾರಿಗೆ ತಂದಿದ್ದಾರೆ. ಆಮೇಲೆ ವಿಸ್ ಬ್ಲೋವರ್ಸ್ ಅನ್ನುವಂಥ ಒಂದು ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಿದೆ 2014ನಲ್ಲಿ. ಇದು ಎನ್ಕರೇಜ್ ಮಾಡುತ್ತೆ ರಿಪೋರ್ಟ್ ಮಾಡಲಿಕ್ಕೆ ಕರಪ್ಷನ್ ವಿತಿನ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಮಾಡಿದರೆ. ಸೊ ಈ ಆ್ಯಕ್ಟ್ನ ಒಂದು ಅಡಿಯಲ್ಲಿ ಇದನ್ನು ರಿಪೋರ್ಟ್ ಮಾಡ್ಕೊಳ್ಬೋದು, ಮತ್ತು ಇದನ್ನು ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿಯಾಗಿ ನಾವು ಇದನ್ನು ಅಬ್ಸರ್ವ್ ಮಾಡಬಹುದು. ಸೊ ಈಗ ಇದಿಷ್ಟು ಆದಮೇಲೆ ಈ 4ರ ಒಂದು ಬೇಸ್ನ ಮೇಲೆ, ಅಥವಾ ನೀವು ಓವರಾಲ್ ಆಗಿ ನಿಮ್ಗೆ ಏನಾದರೂ ಕೇಳಿದರೆ ಕೂಡ ನೀವು ಇದನ್ನು ನೀವು ಬರಿಬಹುದು. ನಮ್ಮ ಒಂದು ಲೀಗಲ್ ಫ್ರೇಮ್ವರ್ಕ್ ಏನಿದೆ ಇದನ್ನೆಲ್ಲ ಇನ್ವಾಲ್ವ್ಮೆಂಟ್ನ ತಡೆಯೋಕ್ಕೆ ಅಂತ. ಯಾಕಂದರೆ ಆಲ್ರೆಡಿ ಗೊತ್ತಿರುವಂಥದ್ದೇ, ಅಫಿಷಿಯಲ್ಸ್ಗಳಿಗೆ, ಲೆಜಿಸ್ಲೇಟರ್ಗಳಿಗೆ, ಜಡ್ಜಸ್ಗಳಿಗೆ, ಬ್ಯೂರೋಕ್ರಾಟ್ಸ್ಗಳಿಗೆ. ಸೊ ಅಂತ ಬಂದಾಗ ಇವ್ರ ಹೆಸರು ಯಾರಾದರೂ ತೊಗೊಂಡು ಬಂದಾಗ ಈ ಆ್ಯಕ್ಟ್ ಹೆಸರುಗಳನ್ನು ಬರೀರಿ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು, ಸೊ ಇದನ್ನು ಬರೀ ಬ್ರೈಬರಿ ಮತ್ತು ಕರಪ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ ಅಂತ. ಲೋಕ್ಪಾಲ್ ಆ್ಯಂಡ್ ಲೋಕಾಯುಕ್ತ 2013 ಆ್ಯಕ್ಟ್ ಬರೆದ್ಬಿಡಿ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬರೆದ್ಬಿಡಿ 2002, ಆಯಿತಾ. ಆಮೇಲೆ ಕಂಪನೀಸ್ ಆ್ಯಕ್ಟ್ ಹೆಸರು ಬರೀರಿ. ಆಮೇಲೆ ವಿಸ್ಬ್ಲೋವರ್ಸ್ ಆ್ಯಕ್ಟನ್ನು, ವಿಸ್ಬ್ಲೋವರ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆಯಲ್ಲ, ಅದನ್ನು ಕೂಡ ಮೆನ್ಷನ್ ಮಾಡಿ. ಈ ಆ್ಯಕ್ಟೆಲ್ಲ ನೀವು ಬ್ಯಾಕ್ ಹೊಡ್ಕೊಂಡ್ಬಿಡ್ಬೇಕು, ಯಾಕಂದರೆ ಎಲ್ಲ ಕಡೆ ಯೂಸ್ ಮಾಡ್ಬೋದು ಇದನ್ನು. ಆಮೇಲೆ ಫರ್ಗಿಟಿವ್ ಎಕನಾಮಿಕ್ ಅಫೆಂಡರ್ ಆ್ಯಕ್ಟ್ ಅಂತ ಇದೆ, ಇದನ್ನು ಕೂಡ ಬರ್ದ್ಬಿಡಿ. ಸೊ ಏಜೆನ್ಸೀಸ್ ಅಂತ ಬಂದಾಗ ಇದನ್ನು ಕೂಡ ನೋಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, CBI, ED, SFIO, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಒಂದಿದೆ, ಆಯಿತಾ. CVC, ಜುಡಿಷಿಯಲ್ ಅಕೌಂಟಬಿಲಿಟಿ.
ಇದೆಲ್ಲ ಏಜೆನ್ಸೀಸ್ಗಳು ಕೂಡ ಇನ್ವಾಲ್ವ್ ಆಗಿದೆ. ಮತ್ತೆ ಅದೇ ಚಾಲೆಂಜಸ್ಗಳು ಅಂತ ಬಂದಾಗ ಪವರಲ್ಲಿ ಇರುವಂಥವ್ರು ಯಾವಾಗಲೂ ಪವರಲ್ಲಿ ಇರ್ತಾರೆ ಅಂತ ಹೇಳ್ತಾರಲ್ವಾ, ಸೊ ಆ ರೀತಿಯಾದಂಥ ಕಾನ್ಸೆಪ್ಟ್ ಇದು. ಸೊ ಕಷ್ಟ ಹೈ ರ್ಯಾಂಕಿಂಗ್ ಇರುವಂಥ ಅಫಿಷಿಯಲ್ಸ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡೋದು, ಅದೆಲ್ಲ ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಅದೇ ಒಂದು ಮೇಜರ್ ಚಾಲೆಂಜಸ್ಸು. ದೊಡ್ಡವ್ರಿಗೆ ಪನಿಷ್ಮೆಂಟೇ ಆಗೋದು ಕಷ್ಟ ಅಂತಾರಲ್ಲ, ಆ ರೀತಿ. ಕಾಂಪ್ಲೆಕ್ಸಿಟಿ ಆಫ್ ಕ್ರೈಮ್ಸ್ನ ಒಂದು ಕಾಂಪ್ಲೆಕ್ಸಿಟಿ ತುಂಬ ವಿಚಿತ್ರವಾಗಿದೆ, ಕಷ್ಟ. ಜೂರಿಸ್ಡಿಕ್ಷನ್ ಎಲ್ಲ ಸುಮಾರು ಚೇಂಜ್ ಆಗ್ತಾ ಇರುತ್ತೆ, ಎವಿಡೆನ್ಸೇ ಸಿಗೋದಿಲ್ಲ, ಲೀಗಲ್ ಪ್ರೊಸೆಸಲ್ಲಿ ಡಿಲೇ ಆಗುತ್ತೆ. ಈ ರೀತಿ ಸುಮಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಈ ವೈಟ್ ಕಾಲರ್ ಕ್ರೈಮ್ನಲ್ಲಿ ಜಡ್ಜಸ್, ಬ್ಯೂರೋಕ್ರಾಟ್ಸ್, ಆಫಿಷಿಯಲ್ಸ್, ಲೆಜಿಸ್ಲೇಟರ್ಸ್ಗಳನ್ನು ಸರಿಪಡಿಸೋದ್ರಲ್ಲಿ. ಸೊ ಅದಾದಮೇಲೆ ಪ್ರಿವೆಂಟಿವ್ ಮೆಜರ್ಸ್ ಅಂತ ಬಂದಾಗ ಓವರ್ಸೈಟ್ನ ಒಂದು ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡ್ಬೋದು. ಟ್ರಾನ್ಸ್ಪರೆನ್ಸಿನ, ಅಕೌಂಟಬಿಲಿಟಿನ ಗೌರ್ಮೆಂಟಲ್ಲಿ, ಕಾರ್ಪೊರೇಟ್ ಆಪ್ರೇಷನ್ಸ್ಗಳಲ್ಲಿ ತರ್ಬೋದು. ವಿಸ್ಬ್ಲೋವರ್ ಪ್ರೊಟೆಕ್ಷನ್ಸ್ಗಳನ್ನು ಜಾರಿಗೆ ತರಬಹುದು. ಇಲ್ಲಿ ಸರಿಯಾದ ರೀತಿಯಲ್ಲಿ ರಿಪೋರ್ಟಿಂಗ್ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ಯಾರೂ ಕೂಡ ಭಯ ಪಡದೆ ಬಂದು ಹೇಳುವಂಥ ರೀತಿಯಲ್ಲಿ ಜಾರಿಗೆ ತರ್ಬೋದು ನಾವು. ಸೊ ಅದಾದಮೇಲೆ ರೆಗ್ಯುಲರ್ ಆಡಿಟ್ಸ್ಗಳನ್ನು ನಡೆಸುವಂಥದ್ರಿಂದ, ಸರಿಯಾಗಿ ನಡೀತಾ ಇದೆಯಾ ಸೆಂಟ್ರಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ನ ಆಡಿಟ್ಗಳನ್ನು ನೋಡುವಂಥದ್ರಿಂದ, ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ಗಳಾಗಿರುವಂಥ AI ಡಾಟಾ ಅನಾಲಿಟಿಕ್ಸ್ಗಳನ್ನು ಸರಿಪಡಿಸುವಂಥದ್ರಿಂದ, ಪಬ್ಲಿಕ್ ಅವೇರ್ನೆಸ್, ಎಜುಕೇಟ್ ಮಾಡುವಂಥದ್ದು ಸಿಟಿಸನ್ಸ್ಗಳಿಗೆ. ಸೊ ಈ ರೀತಿ ಎಲ್ಲ ಮಾಡಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಫೈನಲಿ ಕನ್ಕ್ಲೂಷನ್ ಹೇಳಬೇಕು ಅಂದರೆ, ಈ ಅಫಿಷಿಯಲ್ಸು, ಲೆಜಿಸ್ಲೇಟರ್ಸು, ಜಡ್ಜಸ್ಸು, ಬ್ಯೂರೋಕ್ರಾಟ್ಸ್ಗಳೇನಿದ್ದಾರೆ, ಇವರು ವೈಟ್ ಕಾಲರ್ ಕ್ರೈಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆಬ್ವಿಯಸ್ಲಿ ಇವರೇ ಜಾಸ್ತಿ ವೈಟ್ ಕಾಲರ್ ಕ್ರೈಮ್ಸ್ ಮಾಡ್ತಾ ಇರೋವಂಥದ್ದು. ಅವರ ಒಂದು ಎಥಿಕಲ್ ಕಂಡಕ್ಟ್ ಎಫೆಕ್ಟಿವ್ನ ಆಧಾರದ ಮೇಲೆ ಅವರೆಲ್ಲ ಮಾಡ್ತಾ ಇದ್ದಾರೆ. ಸೊ ಇದನ್ನೊಂದು ಗ್ಲೋಬಲ್ ಆಗಿ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನಲ್ಲಿ ಇದನ್ನು ರಿಸಾಲ್ವ್ ಮಾಡಬೇಕು ಅಂಥೇಳಿ ಕನ್ಕ್ಲೂಷನಲ್ಲಿ ನೀವು ಹೇಳ್ತಾ ಹೋಗ್ಬೋದು. ಎನಿಯೋ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದಂಥ ವಿಷಯಗಳನ್ನು ನಾವು ನೋಡ್ತಾ ಬಂದಾಗ, ಸೊ ನಾವು ನೋಡಿದಂಥ ವಿಷಯಗಳಲ್ಲಿ ಇವತ್ತಿನ ವಿಡಿಯೋದಲ್ಲಿ ಅಫಿಷಿಯಲ್ಸ್ಗಳು ಮಾಡುವಂಥ ಕ್ರೈಮ್ಸ್ಗಳು, ಲೆಜಿಸ್ಲೇಟರ್ಸ್ಗಳು ಮಾಡುವಂಥ ಕ್ರೈಮ್ಸ್ಗಳು, ಜಡ್ಜಸ್ಗಳು ಮಾಡುವಂಥ ಕ್ರೈಮ್ಸ್ಗಳು, ಬ್ಯೂರೋಕ್ರಾಟ್ಸ್ಗಳು ಮಾಡುವಂಥ ಕ್ರೈಮ್ಸ್ಗಳು, ಅದನ್ನೆಲ್ಲ ಟ್ಯಾಕಲ್ ಮಾಡಿಕೆ ಯಾವ್ಯಾವ ಲಾಸ್ಗಳಿದೆ, ಯಾವ್ಯಾವ ಏಜೆನ್ಸೀಸ್ಗಳಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜಸ್ಗಳೇನು, ಪ್ರಿವೆಂಟಿವ್ ಆಗಿ ಏನೇನು ಮೆಜರ್ಸ್ಗಳು ತಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಕನ್ಕ್ಲೂಷನ್ ಬಗ್ಗೆ ನಾವು ನೋಡಿದ್ವಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಸಿಲೆಬಸ್ ಕಾಪಿಯಲ್ಲೇ ಇರುವಂಥ ಪ್ರೊಫೆಷ್ನಲ್ ಡಿವಿಯನ್ಸು, ಟ್ರೇಡ್ ಯೂನಿಯನ್ ಇನ್ವಾಲ್ವ್ಮೆಂಟು, ಸೊ ಈ ರೀತಿಯಾಗಿ ಒಂದೊಂದೇ ಕಾನ್ಸೆಪ್ಟ್ಸ್ಗಳನ್ನ ಕ್ಲೋಸ್ ಮಾಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.